ಬ್ರದರ್ ಎಷ್ಟಾಯ್ತು ಅಣ್ಣ 36,500 ರೂಪಾಯಿ ಆಯ್ತಣ್ಣ. ಓಕೆ ಅಣ್ಣ ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡ್ತೀರಿ ನೀವೇ ತಾನೇ? ಹೌದು ನಾನೇನೆ ಮಾಡೋದು. ಅಲ್ಲ ನೀವೇನಾ ಇನ್ನು ಬೇರೆಯವ್ರು ಯಾರು ನಿಮ್ಮ ಇನ್ನು ಬೇರೆಯವ್ರು ಯಾರು ಇದ್ದಾರಣ್ಣ? ಯಾರು ಇಲ್ಲ ನೀವೇನಾ? ಮತ್ತೆ ವಿಡಿಯೋಗಳಲ್ಲಿ ಕಾರು ಮತ್ತೆ ಗೋಲ್ಡ್ ಎಲ್ಲ ಹಾಕೊಂಡು ಹಂಗಿರ್ತೀರಣ್ಣ. ಇವಾಗ ನೋಡಕ್ಕೆ ಇಲ್ಲೇ ಐತೆ ನೋಡಿ, ಕಾರುಗಳೆಲ್ಲ ಇಲ್ಲೇ ಐತೆ. ನೋಡ ಶಾಕ್ ಆಗ್ಬಿಡುತ್ತೆ ನನಗೆ. ನನ್ನಾಗ ಯಾರು ಇರಲ್ಲ, ನೀವೇ ಇರೋದು. ನಾನೇನೆ ಅಗ್ರಿಕಲ್ಚರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸ್ವಲ್ಪ ಗೊತ್ತಿರೋದು ಪಾಪ ಕನ್ಫ್ಯೂಸ್ ಆಗುತ್ತೆ. ಹೌದೌದು, ಒಟ್ಟಿನಲ್ಲಿ ನನಗೆ ಶಾಕ್ ಆಗ್ತಿದೆ ನೋಡೋ ಬಟ್ಟಿಗೆ ಇದೇನ ಇದು ಅಂತ. ಡಬಲ್ ಆಕ್ಟಿಂಗ್ ಯಾವುದು ಇಲ್ಲ ಇಲ್ಲಿ, ಸಿಂಗಲ್ ಆಕ್ಟಿಂಗ್. ಸಿಂಗಲ್ ಆಕ್ಟಿಂಗ್ ಇದು ಯಾವ್ದು ಇದು ಕಾರು? ಇದು ಲಾಂಬೋರ್ಗಿನಿ ಅಂದ್ಬಿಟ್ಟು. ಯಾವ್ದಣ್ಣ? ಲಾಂಬೋರ್ಗಿನಿ. ಲ್ಯಾಂಬರ್ಗಿನಿ. ಲಾಂಬೋರ್ಗಿನಿ. ಆಮೇಲೆ ಇದು ಅಯ್ಯಬುಸಗಳು ಒಂದು ಟೈರ್ ಹಾಕ್ಸಿದ್ದೀವಿ, ಚೆನ್ನಾಗಿರ್ತವೆ. ಒಂದ್ಸಲಿ ಹತ್ಕೊಂಡಿತ್ತು ಈ ಗಾಡಿ ಅದು ಸ್ವಲ್ಪ ಆಗ್ಬಿಟ್ಟಿತ್ತು ಎಲ್ಲಾನು. ನೋಡಿ ಫ್ರೆಂಡ್ಸ್, ಇದು ನಾನು ಇಷ್ಟು ದಿನ ವಿಡಿಯೋದಲ್ಲಿ ಮಾತ್ರ ನೋಡ್ತಾ ಇದ್ದೆ ಸಂಜೆ ಒಳಗ. ಈಗ ಡೈರೆಕ್ಟ್ ಆಗಿ ಶಾಕ್ ಆಗ್ಬಿಟ್ಟು ಅಣ್ಣ ನೀವೇನಾ ಅದು ನಿಮ್ಮಂಗೆ ಯಾರನ್ನ ಇದಾರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕೂ ಡೈರೆಕ್ಟ್ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಐತೆ. ಅದಕ್ಕೆ ಫಸ್ಟ್ ಟೈಮ್ ಈ ತರ ಕಾರಲ್ಲಿ ಕೂಡ ನೋಡ್ತಾ ಇರೋದು ನಾನು. ಇದು ಕ್ರೇಜೇ ಬೇರೆ. ಈ ಕ್ರೇಜ್ ಎಲ್ಲ ಹೆಂಗಣ್ಣ? ತೋಟದಲ್ಲಿ ಮಾಡ್ತೀರಾ ಇದೆಲ್ಲ ಹೆಂಗೆ? ಎಲ್ಲ ಮಾಡ್ಬೇಕು, ತೋಟನೂ ಮಾಡ್ಬೇಕು. ಫಸ್ಟ್ ವ್ಯವಸಾಯ ಫಸ್ಟು, ಆಮೇಲೆ ಇದು ಸೆಕೆಂಡ್. ಯಾಕಂದ್ರೆ ವ್ಯವಸಾಯ ಫಸ್ಟ್ ಇಲ್ದಿದ್ರೆ ಯಾವುದು ಬರಲ್ಲ. ಸಂಪಾದನೆ ಮಾಡೋದನ್ನ ಇದೆಲ್ಲ ತೆಗಿಯೋಕ್ಕಾಗೋದು? ನೀನು ಯಾವತ್ತು ನೀನು ಒಳ್ಳೆ ಡ್ರೆಸ್ಗಳು ಹಾಕೊಂಡು ಡೈಲಿ ಓಡಾಡ್ತಾ ಇದ್ರೆ ಎಲ್ಲ ಏನು ಸಂಪಾದನೆ ಮಾಡೋಕ್ಕಾಗಲ್ಲ, ಯಾರು ಸಂಪಾದನೆ ಮಾಡೋಕ್ಕಾಗಲ್ಲ. ಇದು ಯಾವ್ದು? ಇದು ಮುಸ್ತಾಕ್ ಅಂದ್ಬಿಟ್ಟು, ಇದು ಪೋಷು, ಅದು ಮೊಸರಟಿ, ಅದು ನಮ್ಗೆ ವೆಲ್ಫೇರ್ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇವರೆಲ್ಲ ಅಂತಾರೆ ಬೇರೆ ಕಾರುಗಳಿಗೆ ಓಡಾಡ್ತಾ ಇರ್ತಾರೆ ಅಂತ. ನಂದು ರಿಯಲ್ ಎಟ್ಟು ನೋಡ್ರು ಅಂತ ನಡಿ, ಆ ತೋಟ ಮಾಡೋದು ಜಾಗದಾಗ ತೋರಿಸ್ತೀನಿ. ಬನ್ನಿ ನಾನು ನೋಡೋಣ. ಅಣ್ಣ ಈ ಸೆಟಪ್ ಏನೋ ಪಕ್ಷಿಗಳೆಲ್ಲ ಐತಲ್ಲ ಮನೆ ಹತ್ರ, ಹೆಂಗಣ್ಣ ಇದು? ಇದು ನನಗೆ ಖುಷಿಗೋಸ್ಕರ ಸಾಕಿರೋದಮ್ಮ ಪಕ್ಷಿಗಳು. ಬಾ ಹೊರಗಡೆ ನೋಡುವಂತೆ, ತುಂಬಾ ಚೆನ್ನಾಗಿದೆ ಇದು. ಆರಾಮಾಗಿ ಮನೆಗಳ ಪಕ್ಕದಾಗೆಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಎಲ್ಲರೂ. ಇಲ್ಲಿ ನೋಡಿ ಹೆಂಗ್ ಫೋನ್ ಮಾಡ್ತವೆ. ಹಲೋ, ಹಾಯ್. ಈ ಪಕ್ಷಿ ಹೆಸರಣ್ಣ ಇವೆಲ್ಲ? ಇದು ಮಸಾವ ಅಂದ್ಬಿಟ್ಟು, ಅದು ವೈಟಿ ಅಂದ್ಬಿಟ್ಟು. ಇದು ಇಲ್ಲಿ ಕಡಿಮೆ, ಯಾಕಂದ್ರೆ ಇದು ನಾವು ಮನೆ ಪಕ್ಕದಾಗ ಇರಲಿ ಅಂದ್ಬಿಟ್ಟು ಸಾಕೊಂಡಿರೋದು ಇದು. ಆಮೇಲೆ ತುಂಬ ಚೆನ್ನಾಗಿರ್ತದೆ ಇದು, ಅದ್ಭುತವಾಗಿರೋದು. ಆರಾಮಾಗಿ ಇಲ್ಲ ಒಂದು ಪೀಸ್ಫುಲ್ ಆಗಿರ್ತದಣ್ಣ ಈ ಥರ ಮನೆ ಬಂದಾಗ ನಂಗೆ ತುಂಬ ಬೇಜಾರಾದಾಗ ಎಲ್ಲಾರು ಇಲ್ಲಿ ಕುತ್ಕೊಂಡ್ರೆ ಸಾಕು, ಎಲ್ಲ ಬರ್ತಾವೆ ಇಲ್ಲಿ ಕಲ್ಲಾನು. ಒಂದು 2 ನಿಮಿಷ ಕುತ್ಕೋಬೇಕಲ್ಲೇ ಎಲ್ಲ ಬರ್ತಾ ಇದಾವೆ ನೋಡಿ, ಎಲ್ಲ ಬಂದ್ಬಿಡ್ತವೆ. ಅದು ಕ್ಲೀನ್ ಆಗಿ ರೆಡಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡ್ತವೆ. ಮೈಂಡಲ್ಲಿ ಇದೆಲ್ಲ ಹೋಗ್ಲಿ ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಗೊತ್ತಾ? ಇದು ದೊಡ್ಡದು. ಈಗ ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತವೆ. ಇದು ಸಖತ್ತ ಮಾತಾಡ್ತವೆ. ಇದೇನು ಕಡಿಮೆ ಇಲ್ಲಿ, ನಾನು ತೋಟದಾಗ ಸಾಕಿದ್ದೀನಿ. ಇಂಥದ್ದೇನೆ ಒಂದು 15-20 ಇದೆ. ಆದ್ರೆ ಅದು ಒಂದೊಂದು ಪಕ್ಷಿ ಬಂದು 7 ಲಕ್ಷ, 6 ಲಕ್ಷ, 5 ಲಕ್ಷ ಒಂದೊಂದು ಪಕ್ಷಿ ಇರೋದು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವೆಲ್ಲ ಬೇರೆ ಕಡೆ ತರಿಸಿರೋದು ಇದು. ಆಮೇಲೆ ನನಗೆ ಇದು ಮನೆ ಪಕ್ಕದಾಗ ಇರ್ಲಿ ಅಂದ್ಬಿಟ್ಟು ಈ ತರ ಒಂದು ಮಾಡ್ಕೊಂಡಿರೋದು. ಇದಿಷ್ಟು ಮಾಡಿರೋದೇ ಒಂದು ಖರ್ಚು ಮಾಡಿದ್ದೀನಲ್ಲ, ಇದಕ್ಕೊಂದು 10 ಲಕ್ಷ ಖರ್ಚು ಮಾಡಿದ್ದೀನಿ. 10 ಲಕ್ಷ ಖರ್ಚು ಮಾಡಿದ್ದೀನಿ. ಹಲೋ, ಹಾಯ್, ಬರಲಿ. ಏನೋ ಭಯ ಪಡ್ತಾರೆ ಅಷ್ಟು ಬಂದವರಲ್ಲ, ಬರೋ ಆರಾಮಾಗಿದೆ. ನೋಡಿ ಬಂದು ಕುತ್ಕೊಂತ, ನಾನು ಇಲ್ಲಿ ನನ್ನ ಯಾರೋ ಯಾವ ಕುತ್ಕೊಂತ ಇಲ್ಲ, ಅಣ್ಣ ಮೇಲೆ ಕುತ್ಕೊಂತವೆ. ಇಲ್ಲ, ಎಲ್ಲ ಕುತ್ಕೊಳ್ತದೆ, ಬರ್ಬೇಕಾದ್ರೆ ಅಷ್ಟೇ ಪ್ರಾಕ್ಟೀಸ್ ಆಗುತ್ತೆ. ತುಂಬ ಚೆನ್ನಾಗಿರ್ತದೆ. ಒಂಥರ ಗಿಳಿಗಳ ಥರ ಹೈಬ್ರಿಡ್ ಅಲ್ಲ ನೀವು? ಇದು ಹೈಬ್ರಿಡು, ತುಂಬ ಚೆನ್ನಾಗಿರ್ತವೆ. ಇದು ಮುದ್ದಾಗಿರ್ತವೆ ಎಲ್ಲ. ಬಾ, ಕೂದಲೆಲ್ಲ ಹಿಡಿತಾವೆ ಇವು. ಬರ್ತವೆ. ಇದೆಲ್ಲ ಇಷ್ಟಪಟ್ಟು ಸಾಕ್ಬೇಕು. ಹೌದೌದು, ಏನೋ ಒಂಥರ ಫ್ಯಾಷನ್ ಥರ ಇವೆಲ್ಲ. ನಾನು ಫ್ಯಾಷನ್ ಅನ್ನೋದ್ರಿಂದ ಮನಸ್ಫೂರ್ತಿಯಾಗಿ ಸಾಕ್ಬೇಕು. ಇದರಿಂದ ಲಾಭ ಗೀಭ ಏನು ಅದು ನಮ್ಗೆ ಇಷ್ಟ ಆಗಿ ಸಾಕ್ಬೇಕು. ಯಾರಾದ್ರೂ ಇಷ್ಟಪಟ್ಟು ಸಾಕಲ್ಲ, ದುಡ್ಡು ಸಂಪಾದನೆ ಮಾಡೋದೇ. ಇವಾಗೆಲ್ಲ ಹಂಗೇನೆ, ಏನೋ ಒಂದು ಮಾಡ್ತಾ ಇದ್ರೆ ಅದರಿಂದ ಏನೋ ರಿಟರ್ನ್ಸ್ ಇರುತ್ತೆ ಅಂತ ಏನಿಲ್ಲ. ಇದರಲ್ಲಿ ಮನ್ಸ ನಿಮ್ದೇ ಇರ್ಬೇಕಂದ್ರೆ ಇದೆಲ್ಲ ಸಾಕಷ್ಟೇ. ಹೌದೌದು. ನೀನು ಒಂದಿನ ನಮ್ಮ ತೋಟ ಕರ್ಕೊಂಡು ಹೋಗ್ತೀನಿ ಬಾ, ಅವಾಗ ನೋಡಂತ ಏನೇನು ಪ್ರಾಣಿ ಸಾಕಿದ್ದೀನಿ ಅಂದ್ಬಿಟ್ಟು. ಅವಾಗ ನೀನು ನೋಡಿದ್ರೆ ಅದು ನಿಮ್ಗೆ ಇಷ್ಟ ಆಗುತ್ತೆ. ಅವಾಗ ಹೋಗೋಣ ಬಿಡೋಣ. ಓಕೆ.